ಜೈ ಶ್ರೀರಾಮ್. ಬ್ರೋ ಏನಾಯ್ತು ಬ್ರೋ? ಚೇನ್ ಕಟ್ಟಿದೆ ಅನಿಸ್ತದೆ, ಜಾಸ್ತಿ ಓಡಾಡ್ತಾ ಇತ್ತು, ಅದಕ್ಕೆ ವಾಪಸ್. ಗೋ. ನಮಸ್ಕಾರ ಬಾಸು, ನಾನು ನಿಮ್ಮ ವೈಮ್ಯಾಕ್ಸ್ ಪಾಸ್ಕಿ ಮಾತಾಡ್ತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ವಿ ಆರ್ ಗೋಯಿಂಗ್ ಫಾರ್ ಅ ರೈಡ್, ಶಾರ್ಟ್ ರೈಡ್ ಆಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು. ಎಲ್ಲಪ್ಪ ಪ್ಲೇಸು ಅಂತಂದರೆ ಬೆಳ್ತಂಗಡಿಗೆ. ಈಗ ಫ್ಯೂಲ್ ಅಪ್ ಮಾಡಿಸೋಕೆ ಹೋಗ್ತಾಯಿದ್ದೆ, ನೋಡ್ತಾ ಇರ್ಬೋದು ಬರೀ 2 ಪಾಯಿಂಟ್ ಇದೆ. ಸೊ ಈಗ ಫ್ಯೂಲ್ ಅಪ್ ಮಾಡಿಸ್ಕೊಂಡು ನನ್ನ ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಹೆಡಿಂಗ್ ಫಾರ್ ದಿ ಹಿಯರ್ ವಿ ಗೋ. ನೋ ಐಡಿಯಾ ವಿಡಿಯೋ ಹೇಗೆ ರೆಕಾರ್ಡ್ ಆಗ್ತದೆ ಅಂತ. ಸಿಟಿ ಒಳಗಡೆ ಫ್ಯೂಲ್ ಸಿಕ್ಕಿಲ್ಲ, ಆನ್ ದ ವೇ ಹಾಕ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನನ್ನ ಫ್ರೆಂಡು ಉಜ್ಜಲ್ ಬಂದಿದ್ದಾನೆ. ಮಾರ್ನಿಂಗ್ ರೈಡ್ ತುಂಬ ಕೂಲ್. ಓಕೆ, ಫ್ಯೂಲ್ ಅಪ್ ಆಯಿತು ಆಲ್ಮೋಸ್ಟ್. ನಾನು ಗೆಸ್ ಮಾಡಿದ್ದು ಗಾಡೀಲಿನ್ನ 1.5 ಲೀಟ್ರ್ ಫ್ಯೂಲ್ ಇದೆ ಅಂತ. ಆ್ಯಕ್ಚುಲಿ ಇಟ್ಸ್ ಕೈಂಡ್ ಆಫ್ ಲೈಕ್ 2 ಲೀಟರ್ಸ್ ಇತ್ತು ಅಂದ್ಕೊಳ್ತೇನೆ. ಈಗ ಆಲ್ಮೋಸ್ಟ್ 3 ಲೀಟ್ರ್ ಫ್ಯೂಲ್ ಅಪ್ ಮಾಡಿಸಿದ್ದೀನಿ ಈಗ. ಸೊ ವಿ ಹ್ಯಾವ್ ಟು 61 ಕಿಲೋಮೀಟರ್. ಇಟ್ ಈಸ್ ಶೋಯಿಂಗ್ ಎಕ್ಸಾಕ್ಟ್ಲಿ 1 hour 8 minutes. ಹೋಪ್ಫುಲಿ ವಾಯ್ಸಲ್ಲಿ ಇಂಥ ಇದನ್ನೆಲ್ಲ ಅಂದ್ಕೊಂಡಿದ್ದೀನಿ. ಲೈಕ್ ಮುಂಚೆ ಬ್ಯಾಂಗ್ಳೂರಲ್ಲಿ ವ್ಲಾಗ್ ರೆಕಾರ್ಡ್ ಮಾಡಿದೆ. ಆ ವ್ಲಾಗ್ ಅಂತೂ ಕಂಪ್ಲೀಟ್ ವೇಸ್ಟ್ ಆಗೋಗಿತ್ತು. ಏನಕ್ಕಪ್ಪ ಅಂತಂದರೆ ಹೆಲ್ಮೆಟ್ ಒಳಗಡೆ ಹಾಕಿರೋ ಅಂಥ ಮೈಕ್ ಸ್ವಲ್ಪ ಮ್ಯಾಲ್ ಫಂಕ್ಷನ್ ಆಗಿತ್ತು ಅಥವಾ ವಯರ್ ಹೆಚ್ಚು ಕಡಿಮೆ ಆಗಿತ್ತು, ನೋ ಐಡಿಯಾ. ಬಟ್ ಆಫ್ಟರ್ ಕ್ರಾಸಿಂಗ್ 60 ಸ್ಪೀಡ್ ಅಲ್ಲ, ವಾಯ್ಸ್ ಕಂಪ್ಲೀಟ್ಲಿ ಹೊಗೆ ಹಾಕ್ಸ್ಕೊಂಡಿತ್ತು. ಓನ್ಲಿ ಗಾಡಿಗೆ ಈ ಸೌಂಡ್ ಬರ್ತಾಯಿತ್ತು ಅಷ್ಟೇ. ಇದು ಒಂದು ಸಲ ಗಾಡಿ ನಿಲ್ಲಿಸಿ ಚೆಕ್ ಮಾಡ್ಕೊಬೇಕು, ಬಿಕಾಸ್ ಇದು ಹಂಗೆ ಆಗಿಬಿಟ್ರೆ ಪೂರ್ತಿ ಲಾಗೇ ವೇಸ್ಟ್ ಆಗಿಬಿಡುತ್ತೆ. ಸೊ ನೋಡೋಣ ಏನು ತಕ್ಕತೆ ಅಂತ. ಮಂಗಳೂರಿಗೆ ಬಂದು ಈಗ ಆಲ್ಮೋಸ್ಟ್ ಕೈಂಡ್ ಆಫ್ ಎಕ್ಸಾಕ್ಟ್ಲಿ ಮಂತ್ ಅಂದ್ಕೊಳ್ಳಿ. ಯಾವುದೋ ಪ್ಲೇಸ್ಗೆ ಹೋದ್ರೆ ಅಲ್ಲಿನ ಭಾಷೆ ಕಲಿಬೇಕು ಅಂತಂತಾರೆ. ಮಂಗಳೂರಿಗೆ ಬಂದು ಆ್ಯಕ್ಚುಲಿ ತುಳು ಕಲಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ತುಳು ಯಾರು ಹೇಳ್ಕೊಡ್ತಾಯಿಲ್ಲ. ತುಳು ಕಲಿಯೋದು ಭಾಳ ಕಷ್ಟ ಅಂದ್ಕೊಳ್ಳಿ. ಮತ್ತು ಹೆಂಗೆ ಫಸ್ಟು ಅವ್ರು ಸಿಕ್ಕಾಪಟ್ಟೆ ಸ್ಪೀಡಾಗಿ ಮಾತಾಡ್ತಾರೆ ತುಳುವಲ್ಲಿ. ಯು ಕಾಂಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಟಾಕಿಂಗ್ ಅಂತ. ಏನಪ್ಪ ಆಗುತ್ತೆ ಅಂತಂತಂದರೆ, ಏನಾದರೂ ಸಿಚುವೇಶನ್ ಮೇಲೆ ಮಾತಾಡ್ತಿದ್ರೆ ಆ್ಯಕ್ಷನ್ ಮೇಲೆ ಅಥವಾ ನಮ್ಮ ಜೊತೆ ಏನಾದರೂ ಮಾತಾಡಿ ಅನಂತರ ಏನೋ ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎ ಲಿಟಲ್ ಬಿಟ್. ಬಟ್ ಎಕ್ಸಾಕ್ಟ್ ವರ್ಡ್ಸ್ನ ಕ್ಯಾಚ್ ಮಾಡೋದು ಇಟ್ಸ್ ಟೂ ಡಿಫಿಕಲ್ಟ್ ಫಾರ್ ಅಸ್. ಬಟ್ ಸ್ಟಿಲ್ ಕಲೆಕ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಅದೊಂದು ಟ್ರೋಲಲ್ಲಿ ಮೀನ್ ಪೇಜಸಲ್ಲಿ ಒಂದು ವರ್ಡ್ ಇಟ್ ಆಗಿತ್ತು ನೋಡಿ, ಸಮ್ ಕಂಟೆಂಟ್ ಕ್ರಿಯೇಟರಿಂದ ಎಂಚಿನ ಅಂತಂದರೆ ಅದೊಂದು ಚೆನ್ನಾಗಿ ಗೊತ್ತು ಅಷ್ಟೇ. ಎಂಚಿನ ಅಂತಂತಂದರೆ ಹೇಗಿದೆ, ಏನು ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು. ಇನ್ನೊಂದು ಇಜ್ಜಿ ಅಂತಂದರೆ ಇಲ್ಲ ಅಂತ. ಇನ್ನು ಯಾರಾದರೂ ಇಲ್ಲ ಅಂತಂದರೆ ಇಜ್ಜಿ ಅಂತಂತಂದು ಮೀನ್ಸ್ ಇಜ್ಜಿಯಲ್ಲಿ ತುಳುವಲ್ಲಿ ಇಲ್ಲ ಅಂತ ಅರ್ಥ. ಈಗ ಆಲ್ಮೋಸ್ಟ್ ಎಲ್ಲ ಫುಲ್ ಡೌನಿಗೆ ಬರುತ್ತೆ. ಇಷ್ಟಿದ್ಬಿಟ್ರೆ ಸಾಕಲ್ಲ ವೆದರು. ಹಾಂ, ಹಾಂ
ಇದು ಮೋಸ್ಟ್ಲಿ ಸಂಡೇ ಅಂತ ಹಿಂಗಿದೆಯಾ ಅಂತ ಇವತ್ತು. ಮಂಡೇ ಟ್ಯೂಸ್ಡೇ ಎಲ್ಲ ಎಷ್ಟು ಬೇಗ 6:30-7 ಗಂಟೆಗೆಲ್ಲ ಬಿಸಿಲು ಬಂದುಬಿಡುತ್ತಲ್ಲ. ಹೋಗ್ತಿರೋ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ರಿಸರ್ಚ್ ಎಲ್ಲ ಮಾಡಿಲ್ಲ ಆಯಿತಾ. ದ ಥಿಂಗ್ ಈಸ್ ಅದೊಂದು ಟ್ರೆಕ್ಕಿಂಗ್ ಪ್ಲೇಸು, ಬಟ್ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ, ಮಸ್ತ್ ವ್ಯೂ ಪಾಯಿಂಟ್. ಸನ್ಸೆಟ್ ಸನ್ರೈಸ್ ನೋಡೋದಕ್ಕೆ ಸೂಪರ್ ಡೂಪರ್ ಜಾಗ, ಇನ್ನು ಎಸ್ಪೆಷಲಿ ಇನ್ ಬೆಳ್ತಂಗಡಿ. ಸೊ ತುಂಬ ಜನ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ಸೊ ನಾವು ನನ್ನ ಫ್ರೆಂಡ್ ಇದ್ದಾನೆ ಅಲ್ಲಿ, ವಿಲ್ ಸಿ ಲೈಕ್ ಏನಾದರೂ ಅಲ್ಲಿ ಬೇರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಗುತ್ತಾ ಅಂತ. ಬಿಕಾಸ್ ದಿಸ್ ಇಸ್ ಅ ಒನ್ ಡೇ ಟ್ರಿಪ್, ಟುಮಾರೋ ವಿ ಹ್ಯಾವ್ ಆಫೀಸ್. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಿನ್ನೆ ಹೋಗ್ಬೇಕಿತ್ತು. ನನ್ನ ವಾಯ್ಸಿಗೆ ಇರೋದಕ್ಕೆ ಕಾರಣ ಏನು ಅಂತಂದರೆ, ನನಗೆ ಆ್ಯಕ್ಚುಲಿ ಹುಷಾರಿಲ್ಲ. ಟ್ಯಾಬ್ಲೆಟ್ ಮೊನ್ನೆ ಆ್ಯಕ್ಚುಲಿ 3 ಟ್ಯಾಬ್ಲೆಟ್ ತೊಗೊಂಡಿದ್ದೆ. ನಮ್ಮ ಮನೆ ಪಕ್ಕ ಬೈತಾರೆ, ಜ್ವರ ಇಟ್ಕೊಳ್ಳೋದಕ್ಕೆ ಸುತ್ತಕ್ಕೆ ಹೋಗಿದೆಯಾ ಅಂತ. ಆಲ್ಮೋಸ್ಟ್ ಕೈಂಡ್ ಆಫ್ 60 to 70% ರಿಕವರಿ ಆಗಿದ್ದೀನಿ. ಚಲೋ ಎಕ್ಸ್ಪ್ಲೋರ್. ಆ್ಯಕ್ಚುಲಿ ಮಂಗಳೂರು ಬಂದಾಗಿಂದ ಹೊರಗಡೆಲ್ಲ ಹೋಗಿಲ್ಲ. ನನಗೆ ಗೊತ್ತಿಲ್ಲ ಮಂಗಳೂರಿಂದ ಎಷ್ಟು ದಿನ ಇರ್ತೀನಿ ಅಂತ. ಅದಕ್ಕೂ ಕೂಡ ರೀಸನ್ಸ್ ಇದ್ದಾವೆ. ರೀಸನ್ಸೇ ಹುಡುಕ್ತಾ ಹೋದರೆ ಪ್ರತಿಯೊಂದು ಪ್ರಾಬ್ಲಮಿಗೂ ಎಲ್ಲದಕ್ಕೂ ರೀಸನ್ ಇದ್ದೇ ಇರುತ್ತೆ. ಇದನ್ನೇ ಕೊಡೋದು ಅದನ್ನೇ ಕೊಡೋದು, ಎಲ್ಲದಕ್ಕೂ ರೀಸನ್ ಇದ್ದೇ ಇರುತ್ತೆ. ರೀಸನ್ ಪಕ್ಕಕ್ಕೆ ಇಡೋಣ, ಲೈಫ್ ಎಂಜಾಯ್ ಮಾಡೋಣ. ಹ್ಯಾಶ್ಟ್ಯಾಗ್ ಯಾವ ಹೇಳೋ ಥರ ಒನ್ ಲೈಫ್ ಲಿಮಿಟ್ ಅಷ್ಟೇ. ಆ್ಯಕ್ಚುಲಿ ನಾ ಯೂಟ್ಯೂಬಿಗೆ ಲಾಸ್ಟ್ ವೀಡಿಯೋ ಹಾಕಿ ಎಕ್ಸಾಕ್ಟ್ಲಿ ಮಂತ್ ಆಯಿತು. ಮಂತ್ ಮೇಲೆ 3-4 ಡೇಸ್ ಆಯಿತು ಅಂತ ಅಂದ್ಕೊಳ್ಳಿ. ಏನಕ್ಕೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಂದರೆ, ನನ್ನ ಮೊಬೈಲಲ್ಲಿ ಆ್ಯಕ್ಚುಲಿ ಪವರ್ ಬಟನ್ ಇದೆಯಲ್ಲ, ಪವರ್ ಬಟನ್ ಆ್ಯಕ್ಚುಲಿ ಯೂಸ್ಟ್ ಆಗಿದೆ. ಆ್ಯಂಡ್ ಅನದರ್ ಥಿಂಗ್ ಈಸ್ ದಿಸ್ ಒನ್. ಈ ರೇಂಜಿಗೆ ಇಟ್ಟಿದ್ದೀನಿ. ಫ್ರಂಟ್ ಟೈರ್ ಏನಾದರೂ ಪಂಚರ್ ಆಗಿದೆ ಕೈಂಡ್ ಆಫ್. ಸರಿ ಇವಾಗ ಆ್ಯಕ್ಚುಲಿ ಫ್ರಂಟ್ ಟೈರ್ ಕೈಂಡ್ ಆಫ್ ಪಂಚರ್ ಆಗಿದೆ ಅನ್ನಿಸ್ತಿದೆ, ಬಟ್ ನೋ ಐಡಿಯಾ. ಆ್ಯಸ್ ಎಕ್ಸ್ಪೆಕ್ಟೆಡ್ ಮತ್ತೆ ಮೈಕ್ ಕೈ ಕೊಟ್ಟಿದೆ. 80% ಲಾಗಲ್ಲಿ ವಾಯ್ಸ್ ಎಂತ ರೆಕಾರ್ಡ್ ಆಗಿಲ್ಲ, ಎಲ್ಲ ಜೀ ಅಂತ ಒಳ್ಳೆ ಮ್ಯೂಸಿಕ್ ಕೈಂಡ್ ಆಫ್ ವಾಯ್ಸ್ ಬಂದಿದೆ. ವಾಯ್ಸು ಅಲ್ಲ, ಅದು ಬರೀ ಗಾಳಿ ಸೌಂಡ್ ಅಂದ್ಕೊಳ್ತೀನಿ. ಏನೇನೂ ಕೇಳ್ತಿಲ್ಲ ಅದರಲ್ಲಿ. ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದೆ, ಬಟ್ ಅಲ್ಲೇನು ಮಾತಾಡಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಲಾಗ್ ನೋಡ್ತಿದ್ರೆ. ಮತ್ತೆ ಡಬ್ಬಿಂಗ್ ಮಾಡ್ತಾಯಿದ್ದೀನಿ. ಈ ಜಾಗದಲ್ಲಂತೂ ಒಳ್ಳೆ ಸನ್ರೈಸ್ ನೋಡೋದಕ್ಕೆ ಸಿಕ್ತು, ಸೂರ್ಯೋದಯ ಕಣ್ಣು ತುಂಬ್ಕೊಂಡ್ವಿ. ಎಷ್ಟೋ ಮೋಸ್ಟ್ಲಿ ವರ್ಷಗಳೇ ಆಗಿತ್ತು ಅನಿಸುತ್ತೆ ಈ ರೇಂಜಿಗೆ ಸೂರ್ಯೋದಯ ನೋಡಿ ಅಂತಂದರೆ. ಅದೇ ಇದು ಇನ್ನೂ ಕಂಪ್ಲೀಟ್ ಅಲ್ಲ, ಆಲ್ಮೋಸ್ಟ್ ಒಂದು 80% ಸನ್ರೈಸ್ ಆಗೋಗಿತ್ತು. ಬಟ್ ಸ್ಟಿಲ್ ಒಳ್ಳೆ ವ್ಯೂ ಸಿಕ್ತು, ಒಳ್ಳೆ ಸಖತ್ತಾಗಿ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಡೈರೆಕ್ಟ್ ಬೆಳ್ತಂಗಡಿಗೆ ಹೋಗೋಣ. ಮನೆ ಜಾಸ್ತಿ ಗಾಡಿನೇ ತೋರಿಸಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ, ಐ ನೋ ದ್ಯಾಟ್. ಆ್ಯಕ್ಚುಲಿ ಸನ್ರೈಸ್ ಸೂಪರಾಗಿ ಕಾಣ್ತಾ ಇದೆ. ನೇತ್ರಾವತಿ ನದಿ ಇದು. ಎಸ್ ಮೈ ಫ್ರೆಂಡ್ ಉಜ್ವಲ್. ನಾವು ಹೋಗ್ತಾ ಇರೋ ಜಾಗದ ಹೆಸರು ಬಂದು ಗಡೈಕಲ್ಲು ಅಂತ. ಬೆಳ್ತಂಗಡಿಯಿಂದ ಒಂದು 3-4 ಕಿಲೋಮೀಟ್ರ್ ಆಗ್ಬೋದು. ಗೂಗಲ್ ಮ್ಯಾಪಲ್ಲಿ ಆಪೋಸಿಟ್ ರೋಡ್ ತೋರಿಸುತ್ತೆ, ಬಟ್ ಆ್ಯಕ್ಚುಲಿ ಒಂದು ಸೈನ್ ಬೋರ್ಡ್ ಸಿಗುತ್ತೆ ಗಡೈಕಲ್ಲು ಅಂತ, ಗಡೈಕಲ್ಲಿಗೆ ದಾರಿ ಅಂತ. ಆ ಕಡೆ ಹೋಗಿ ಅಲ್ಲಿ ಮುಂದೆ ಒಂದು ಸರ್ಕಲ್ ಸಿಗುತ್ತೆ, ಅಲ್ಲಿಂದ ರೈಟ್ ತೊಗೊಬೇಕು. ಅಲ್ಲೇ ಲೋಕಲಿಟ್ಸ್ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನೇ ನಿಮ್ಗೆ ಗೈಡ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ರಾಂಗ್ ರೂಟಲ್ಲಿ ಹೋಗಿದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು. ಮತ್ತು ಆನ್ ಮಾಡೋಕ್ಕೆ ಟ್ರೈ ಮಾಡಿದೆ ವಿತ್ ಸೇಫ್ಟಿ ಪಿನ್ನಲ್ಲಿ, ಬಟ್ 1% ತೋರಿಸಿ ಮತ್ತೆ ಪುನಃ ಸ್ವಿಚ್ ಆಫ್ ಆಗೋಯಿತು. ತುಂಬ ಡಿಸಪಾಯಿಂಟ್ ಆಗೋಯಿತು. ನೋ ವರೀಸ್ ಅಂತ ನಾನು ಮೋಟೋ ಮೊಬೈಲಲ್ಲೇ ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಕಾರ್ ನೋಡ್ತಿದ್ದಾರಲ್ಲ, ಅದೇ ಪಾರ್ಕಿಂಗ್ ಜಾಗ. ಪಾರ್ಕಿಂಗ್ ಫ್ರೀ ಇರುತ್ತೆ. ಇದೇ ಎಂಟ್ರೆನ್ಸ್. ಟ್ರೆಕ್ಕಿಂಗ್ಗೆ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಮಕ್ಕಳಿಗೆ 25, ದೊಡ್ಡವರಿಗೆ 50 ರೂಪಾಯಿ. ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇದೆ, ನೀವು ರಿಜಿಸ್ಟರ್ ಮಾಡ್ಕೊಂಡು ಕೂಡ ಬರ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಇದು ಬರೀ ಸ್ಟಾರ್ಟಿಂಗ್ ಪಾಯಿಂಟ್ ವ್ಯೂ ಅಷ್ಟೇ. ಟ್ರೆಕ್ಕಿಂಗ್ ಆ್ಯಕ್ಚುಲಾಗಿ ಇವಾಗ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಹೋಗಿ, ವ್ಯೂಸ್
ಇಷ್ಟೇ ಅಲ್ಲ, ಇನ್ನೂ ಸಕ್ಕತ್ತಾಗಿದೆ. ಆಫ್ಟರ್ ಸೋ ಲಾಂಗ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದು ಫಸ್ಟ್ ಮಿಸ್ಟೇಕ್ ಮಾಡಿದೆ ಅಲ್ಲ ಬ್ರೋ. ತಿಂಡಿ ಮಾಡ್ಕೊಂಡು ಬಂದಿದ್ವಿ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಮೆಟ್ಲು ನೋಡಿ 1800 ಅಲ್ಲ ಬ್ರೋ, 1800 ಸ್ಟೆಪ್ಸ್ ಇದ್ದಾವೆ. ನಾವು ಕರೆಕ್ಟಾಗಿ ಹಾಂ ವಿತ್ ಎಕ್ಸ್ಟ್ರಾ ದೀಸ್ ಥಿಂಗ್ಸ್. ಇಲ್ಲಿ ಜಾಕೆಟ್ಟು, ಬ್ಯಾಗು, 2 ಹೆಲ್ಮೆಟ್ಟು ಮತ್ತು ತಿಂಡಿ ಮಾಡ್ಕೊಂಡು ಬಂದಿದ್ದೀವಿ ಟ್ರೆಕ್ಕಿಂಗ್ ಮಾಡೋದಕ್ಕೆ. 1800 ಮೆಟ್ಲು ಹತ್ತೋದಕ್ಕೆ. ಮೆಟ್ಲು ಯಾವ ಥರ ಇದೆ, ಸಿ ಹಿಯರ್, ದೀಸ್ ಆರ್ ದಿ ಸ್ಟೆಪ್ಸ್. ಈ ಥರ ಇದೆ. ಈ ಥರ ಮೆಟ್ಲು ಹತ್ತೋದಕ್ಕೆ ಮರದಲ್ಲಿ ತಿಂಡಿ ಮಾಡ್ಕೊಂಡು ರೈಡಿಂಗ್ ಜಾಕೆಟು, ಬ್ಯಾಗು, 2 ಹೆಲ್ಮೆಟ್ಟು ಎಲ್ಲ ಹೊತ್ಕೊಂಡು ಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿದೆ ಬೆಟ್ಟ, ಅಲ್ಲಿಗೆ ಹೋಗಬೇಕು. ಟೈಮ್ ಈಗ 9:45. 10 to 3 ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಮೇ ಬಿ ಇಲ್ಲ ಅಷ್ಟಲ್ಲಿ ಕವರ್ ಮಾಡ್ತೀವಿ, ಬಟ್ ಗೊತ್ತಿಲ್ಲ. ಆಗಲೇ ಎಲ್ಲ ಉಸಿರು ಎಳಿತಾ ಇದೆ. ಆಫ್ಟರ್ 3 years ಅಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ ವಿತ್ ಮೈ ಫ್ರೆಂಡ್ ಉಜ್ವಲ್ ಹಿಯರ್. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು. ಅವಾಗ ಒಂದು ಪೆಟ್ರೋಲ್ ಥಿಂಕಿಂಗಲ್ಲಿದ್ದೆ, ಇನ್ನೊಂದು ಆ್ಯಸ್ ಎಕ್ಸ್ಪೆಕ್ಟೆಡ್ ಗೂಗಲ್ ಮ್ಯಾಪ್ಸು ಯಾವ ರೋಡಿಗೆ ಗೂಗಲ್ ಮ್ಯಾಪ್ಸು ಆಪೋಸಿಟ್ ರೋಡಿಗೆ ಕರ್ಕೊಂಡೋಗಿತ್ತು. ಇನ್ನೊಂದು ಏನಾಯಿತು ಅಂತಂದರೆ ಮೋಟೋಲಾಗ್ ಮಾಡೋ ಮೊಬೈಲ್ ಇದೆಯಲ್ಲ, ಸೊ ಇದ್ರದ್ದು ಪವರ್ ಬಟನ್ ಹೋಗಿದೆ. ಅದು ಆಲ್ರೆಡಿ ಲಾಗಲ್ಲಿ ಹೇಳಿದೆ. ಇವಾಗ ಹೊಸ ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗಿದೆ ಅಂತಂದರೆ ಸ್ವಿಚ್ ಆಫ್ ಆಗೋಯ್ತು. ಇದಕ್ಕಿದ್ದಾಗೆ ಲಾಗ್ ಮಾಡ್ತಾಯಿದ್ದೆ, ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸಮಥಿಂಗ್ ಟಾಪಿಕ್ ಐ ಟೋಲ್ಡ್. ಸಾರಿ ಫಾರ್ ಮೈ ಇಂಗ್ಲೀಷ್. ನಾನು ಕನ್ನಡ ಅಂತ ಹೇಳ್ತೀನಿ ಗೊತ್ತು. ಬೆಂಗಳೂರು ಹೋಗಿ ಬಂದು 6 ತಿಂಗಳಿಗೆ ತಲೆ ಕೆಟ್ಟೋಗ್ಬಿಡೈತೆ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಕಮೆಂಟಲ್ಲಿ ರುಬ್ತೀರಾ ಇಲ್ಲೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಸಿ ಅಲ್ಲಿದೆ, ಕಾಣ್ತಿದೆ ಬೆಟ್ಟ. ಹಾಂ ಅಲ್ಲಿದೆ. ಚಲೋ ಇಲ್ಗೋ. ಅವ್ರಿಬ್ರು ಹೊಟ್ಟೆ ಅನ್ಸುತ್ತೆ ಆಲ್ರೆಡಿ. ಅವರು ಮೆಟ್ಲು ಈ ಕಡೆ ಇದೆ ಬ್ರೋ. ಹಾಂ ಹೈಕ್ ಮಾಡೋರೆಲ್ಲ ರೋಪ್ ಎಲ್ಲ ಹಾಕೊಂಡು ರೋಪಲ್ಲಿ ಹತ್ತುತ್ತಾ ಇದ್ದಾರೆ. ದಟ್ ಮಾಂಕ್ ಜಸ್ಟ್ ವಾಕ್ಸ್ ಆನ್ ಹಿಸ್ ಟೋ. ಟೋ ಮೇಲೆ ನಿಡ್ಕೊಂಡು ಹತ್ತೇ ಬಿಡ್ತಾರೆ. ಬೆಂಗಳೂರು ಅವ್ರ ಥರ ಕನ್ನಡ ಕಲಿಬೇಕು. ಏಕೆಂದರೆ ಅವರು ಇಂಗ್ಲೀಷೇ ಯೂಸ್ ಮಾಡಲ್ಲ, ಬರೀ ಕನ್ನಡ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಯಾರಿಗೋ ಪಾಪ ಏನು ಅರ್ಜೆಂಟ್ ಆಗಿದೆ ಏನೋ ಗೊತ್ತಿಲ್ಲ, ಪ್ಯಾಂಟ್ ಬಿಸಾಕ್ಬಿಟ್ಟು ಆಗಿ ಹೊರಟೋಗ್ಬಿಟ್ಟಿದ್ದಾರೆ. ಏನಾಯ್ತೋ ಗೊತ್ತಿಲ್ಲ. ಈಗ ಪ್ಯಾಂಟ್ ಓನರ್ ಯಾರು ಟ್ಯಾಗ್ ಮಾಡಿ. ಮೇ ಬಿ ಫಸ್ಟ್ ಫೇಸ್ ಇವಾಗ ಕಂಪ್ಲೀಟ್ ಆಯ್ತು ಅನಿಸುತ್ತೆ. ಯಾವ ರೀತಿ ಉಸಿರು ಪಡ್ತಾಯಿದ್ದೀನಿ ನೋಡ್ತಿದ್ದೀರಾ? ಸೀರಿಯಸ್ಲಿ ನೆಕ್ಸ್ಟ್ ಟೈಮ್ ಯಾವುದೇ ಟ್ರೆಕ್ಕಿಗೂ ಕಾಣ್ತಾ ಇದ್ದೀನ, ಯಾವುದೇ ಟ್ರೆಕ್ಕಿಗೂ ಹಬ್ಬ ಅಂದರೆ ಒಂದು ಗ್ಲಾಸ್ ನೀರು ಕುಡಿತೀನಿ ಅಷ್ಟೇ. ತಿಂಡಿ ಒಂದು ದೇವರಾಣೆ ಮಾಡಲ್ಲ. ಅದ್ರ ಮಧ್ಯೆ ಈ ಹೆಲ್ಮೆಟು, ಜಾಕೆಟು ಬ್ರೋ, ಬ್ಯಾಗು, ಇನ್ನೊಂದು ಹೆಲ್ಮೆಟು. ಅವ್ರು ಹೇಳಿದ್ರು ಕೆಳಗಡೆ ಸೆಕ್ಯೂರಿಟಿ ಗಾರ್ಡ್ ಅನ್ಸುತ್ತಲ್ಲ. ಹಾಂ ಸಾರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ಇಲ್ಲೇ ಇಟ್ಟೋಗ್ರಪ್ಪ, ಏನಕ್ಕೆ ಅವೆಲ್ಲ ಅಂತ. ನಮಗೆ ಫೋಟೋ ಬೇಕಲ್ಲ. ಇಲ್ಲ ಅಂಕಲ್ ತೊಗೊಂಡೋಗ್ತೀವಿ ಬ್ರೋ. ಎಷ್ಟು ಹಾರ್ಡ್ಲಿ ಒಂದು 200 ಸ್ಟೆಪ್ಸ್ ಬಂದಿದ್ದೀವ ಅಷ್ಟೇ. 200 ಸ್ಟೆಪ್ಸ್ ಅಷ್ಟೇ. ಕೈಕಾಲ ನಂದು ಬರೋ ನಿನ್ನ ಕೈಕಾಲು ನಡುಕ್ತಿದ್ಯಾ? ನಂದು ಆ್ಯಕ್ಚುಲಿ ಕೈಕಾಲೆಲ್ಲ ಶೇಕ್ ಆಗ್ತಿದೆ. ಬಿಕಾಸ್ ಮೊನ್ನೆ ತಾನೇ ಜ್ವರ ಬಂದಿತ್ತು. ಮೊನ್ನೆ ಟ್ಯಾಬ್ಲೆಟ್ ತೊಗೊಂಡು ನೆನ್ನೆ ಹುಷಾರಾಗಿದೆ. ಇವತ್ತು ಟ್ರೆಕ್ಕಿಂಗ್ ಬಂದಿದ್ದೀನಿ. ಅವ್ರು ಹೇಳಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಇಟ್ಬಿಟ್ಟು ಹೋಗ್ರಪ್ಪ ಇವೆಲ್ಲ ಏನಕ್ಕೆ ನಿಮಗೆ ಅಂತ. ಎಲ್ಲ ಬರ್ತಿರ್ತಾವಲ್ಲ. ಅಲ್ಲಿ ಬೇರೆ ಒಂದು ಕಪಲ್ ಬೇರೆ ಬರ್ತಾಯಿದ್ದಾರೆ ನಮ್ಗೆ ಗುರ್ಸೋದಕ್ಕೆ. ಕಾಣಿಸ್ತಾರ ನೋಡಿ.
ಮೋಸ್ಟ್ ಪ್ರಾಬಬ್ಲಿ ಕಾಣಿಸಲ್ಲ, ಭಯಂಕರ ಬಿಸಿಲಿದೆ. ಯಾರು ತಿಂಡಿ ಮಾಡ್ಕೊಂಡು ಬರಬೇಡ್ರಪ್ಪ. ಆ್ಯಂಡ್ ಎಸ್, ನಾನು ನೋಡಿದ್ರಲ್ಲ ನಿಮ್ಮ ಫ್ರೆಂಡ್ ಯಾರೋ ಪ್ಯಾಂಟ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಟ್ಯಾಗ್ ಮಾಡಿ ಅವನ್ನ, ಟ್ಯಾಗ್ ಮಾಡಿ ಗಡೇಕಲ್ಗೆ ಬಂದು ಪ್ಯಾಂಟ್ ತೊಗೊಂಡೋಗಿ ಕೇಳಿ. ಪಾಪ ಮನೇಲಿ ಅವ್ರ ಅಮ್ಮ ಬೈತಾ ಇರ್ತಾರೆ. ದಿಸ್ ಸೀಮ್ಸ್ ಟು ಬಿ ಲೈಕ್ ಏನೋ ಕೋಟೆ ಥರ ಇದೆಯಲ್ಲ ಬ್ರೋ ಇಲ್ಲಿ, ಕೈಂಡ್ ಆಫ್ ಕೋಟೆ ಥರ. ಆ ಕಡೆಯಿಂದನೂ ಇದೆ, ಲೈಕ್ ಸಮಥಿಂಗ್ ಕೋಟೆ ಏನೋ ಇತ್ತು ಅನಿಸುತ್ತೆ, ನೋ ಐಡಿಯಾ. ನಾನು ಸೀರಿಯಸ್ಲಿ ಈ ಪ್ಲೇಸ್ ಬಗ್ಗೆ ಎಂಥ ರಿಸರ್ಚ್ ಮಾಡಿಲ್ಲ. ಲಾಸ್ಟ್ ವೀಕ್ ಅಲ್ಲ 2 ವೀಕ್ಸ್ ಬ್ಯಾಕ್ ನೋಡಿದ್ದೆ ಬರಬೇಕು ಅಂತ. ನೋ ರಿಸರ್ಚ್, ನಥಿಂಗ್. ನನ್ನ ಫ್ರೆಂಡ್ ಕೂಡ ಹೋಗಬೇಕು ಅಂತಿದ್ದ, ಸೊ ಜಸ್ಟ್ ಕೇಮ್. ಕೈಂಡ್ ಆಫ್ ಏನೋ ಲೈಕ್ ಪಿರಂಗಿ ಇಡ್ತಿದ್ರು ಗೊತ್ತಾ ಆ ಕಾಲದಲ್ಲಿ, ಆ ಪಿರಂಗಿ ಇಡೋ ಜಾಗ ಥರ ಅನ್ನಿಸ್ತಿದೆ, ಬಟ್ ನಾಟ್ ಶ್ಯೂರ್. ಐ ಲೆಟ್ ಯು ನೋ ಗಾಯ್ಸ್. ಮೇ ಬಿ ನಾವು ವಿ ಆರ್ ಎಂಟರಿಂಗ್ ಟು ದ ಸೆಕೆಂಡ್ ಫೇಸ್. ಓ ಶಿಟ್, ಹ್ಯಾವ್ ಟು. ಸಾರಿ, ವಿ ಆರ್ ಇನ್ ದ ರಾಂಗ್ ರೂಟ್. ಮೈಟ್ ಬಿ. ಜಂಗಲ್ ಒಳಗೆ ಹೋಗ್ತಿದ್ದೀವಿ ಗಾಯ್ಸ್. ಜಂಗಲ್ ಒಳಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಜಂಗಲ್ ಒಳಗೆ ಹೋಗ್ತಾಯಿದ್ದೀವಿ. ಯಾವುದೋ ಕಾಡು ದಾರಿ ಇದೆ. ನಮ್ಮ ಬ್ರೋ ಹೋಗ್ತಾ ಇದ್ದಾರೆ ಇಲ್ಲಿ, ಉಜ್ವಲ್ ಬ್ರೋ. ಆ್ಯಕ್ಚುಲಿ ಇದ್ರಲ್ಲಿ ಕ್ಯಾಮ್ರಾ ರೊಟೇಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬ್ರೋ ವೇರ್ ಆರ್ ಯು ಗೋಯಿಂಗ್ ಬ್ರೋ? ಹಾಂ, ಇಟ್ಸ್ ಡ್ಯಾಮ್ ಲೈಕ್ ಅದೇ ಅನಿಸುತ್ತೆ. ಮೈ ದಿಸ್ ವಾಸ್ ಕರೆಕ್ಟ್. ದಾರಿ ತಪ್ಪಿದ ಮಗ. ಸರಿ, ದಾರಿ ತಪ್ಪದ ಮಕ್ಕಳು. ತಿರ್ಗಾ ರೀರೂಟ್. ಹಾಂ, ವಾಪಸ್ ಗೋಬ್ಯಾಕ್ದೆ ನೋಡಿ. ಕಾಡು ಒಳಗಡೆ ಬಂದಿದ್ದೀವಿ. ಆ ಕಡೆ ರೋಡ್ ಇದೆ, ಹೋಗಿಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲೂ ಮೆಟ್ಲುಂಟು. ಹಾಂ, ಮೆಟ್ಲುಂಟು. ವೇಟ್, ವಾಟ್? ಇಲ್ಲೇ ಇದೆ ಆ್ಯಕ್ಚುಯಲ್ ದಾರಿನಾ? ಸಿ ಗಾಯ್ಸ್, ದಿಸ್ ಈಸ್ ಹೌ ಯು ಶುಡ್ ಎಕ್ಸ್ಪ್ಲೋರ್. ಅಲ್ಲ ಬ್ರೋ? ಹೌದು. ಯಾರು ಬಂದೇ ಇಲ್ಲ ಈ ಕಡೆ, ಮೆಟ್ಲಿದೆ. ವಾಟ್ ಇಫ್ ಇಸ್ ದಿಸ್ ಅಬಂಡೆಂಟ್ ಆರ್ ಹಾಂಟೆಡ್, ಸಮಥಿಂಗ್ ಲೈಕ್ ದಟ್? ಹಾಂಟೆಡ್ ಇದ್ರೂ ಇರ್ಬೋದು, ಬಟ್ ವಿ ಹ್ಯಾವ್ ಕಮ್ ಇನ್ ಮಾರ್ನಿಂಗ್, ಸೊ ವಿ ಕ್ಯಾನ್ ಎಕ್ಸ್ಪ್ಲೋರ್. ಹೋಗೋಣ. ಯಾ, ಲೆಟ್ಸ್ ಗೋ. ಚಲೋ. ಸಿ ಗೈಸ್, ಕ್ಯಾಮ್ರಾ ಟರ್ನ್ ಮಾಡಿದ್ದು. ಸಿ ಗೈಸ್, ಆ್ಯಕ್ಚುಲಿ ಇಲ್ಲಿ ಮೆಟ್ಲಿದೆ. ನಾವು ಆ ಕಡೆಯಿಂದ ಬಂದ್ವಿ, ಇಲ್ಲಿ ಹೊರಗಡೆಯಿಂದ ಕೈಂಡ್ ಆಫ್ ಪೊದೆ ಒಳಗಡೆಯಿಂದ ಬಂದಂಗಿತ್ತು ಅದು. ಮುಳ್ಳಿನ ಗಿಡಗಳು ಭಯಂಕರ ಇದ್ದಾವೆ. ಇಲ್ಲಿ ಮೆಟ್ಲಿದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಈ ಕನೆಕ್ಟಿಂಗ್ ಜಾಗ ಏನೂ ಇಲ್ಲ, ಆಯಿತಾ? ನಾವು ಜಸ್ಟ್ ಆ ಕಡೆಯಿಂದ ಅಲ್ಲಿಂದ ಬಂದ್ವಿ. ಈ ಥರ ಮುಳ್ಳಿ ಒಳಗಡೆಯಿಂದೆಲ್ಲ ಹಿಂಗೆಲ್ಲ ಬಂದ್ವಿ ಈ ಕಡೆ. ಒಂದು ಸ್ವಲ್ಪ ವ್ಯೂ ಪಾಯಿಂಟ್ ಥರ, ಅಂದರೆ ಲೈಕ್ ಹೈಟ್ ಜಾಗ ಥರ ಇದೆ. ಇಲ್ಲಿ ಮೆಟ್ಲಿದ್ದಾವೆ, ಬಟ್ ಅಲ್ಲೆಲ್ಲ ಮುಳ್ಳಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೈಟ್ ಬಿ ಅಲ್ಲೋ ಏನೋ, ಅಲ್ಲಿ ಮೇ ಬಿ ಯಾವ್ದಾದ್ರು ಲೈಕ್ ಅಲ್ಲಿ ತೋರಿಸಿದ್ನಲ್ಲ ಪಿರಂಗಿ ಸಮಥಿಂಗ್, ಲೈಕ್ ಪಿರಂಗಿ ಇಡೋದಕ್ಕೆ ಜಾಗ ಇತ್ತು ಅಂತ. ಇಲ್ಲಿ ಮೇ ಬಿ ಏನೋ ಸೀಕ್ರೆಟ್ ಇರಬಹುದೇನೋ ಅಂತ ನನ್ನ ಅನಿಸಿಕೆ ಅಷ್ಟೇ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಇಲ್ಲ ಎಕ್ಸ್ಪ್ಲೋರ್ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ ನೋಡಿ ಹೇಗಿದೆ ಜಾಗ. ನನಗೆ ಅನಿಸುತ್ತೆ ಅಲ್ಲಿ ಏನೋ ಮೇ ಬಿ ಸೀಕ್ರೆಟ್ ಸಮಥಿಂಗ್ ಏನೋ ಇರ್ಬೋದು ಅಂತ, ಬಟ್ ಎಲ್ಲ ಮುಳ್ಳುಗಿಳಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸಿ ಯು ಕ್ಯಾನ್ ಸಿ ದ ಮೆಟ್ಲುಗಳು ಹಿಯರ್. ಯಾಕೋ ಗೊತ್ತಿಲ್ಲ, ಯಾರ ಕೈಲಾದರೂ ಸರಿಗೆ ಬಯಸ್ಕೊಳ್ತೀನಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಇಂಗ್ಲೀಷ್ ಯೂಸ್ ಮಾಡ್ತಿದ್ದೀನಿ ಅಲ್ವಾ? ಏನಾಯಿತು? ಹಾಂ, ಏನು ಹಾಡ್ಕೊಂಬರ್ತೀನಿ. ವಿಜುವಲ್ ಬ್ರೋ ಹೋಗಿದ್ರು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಬ್ರೋ ಏನಾಯಿತು ಬ್ರೋ? ಚೇನ್ ಕಟ್ಟಿದೆ ಅನಿಸ್ತದೆ, ಜಾಸ್ತಿ ಓಡಾಡ್ತಾ ಇತ್ತು, ಅದಕ್ಕೆ ವಾಪಸ್ ಬಂದೆ. ತಿರ್ಗಾ ಇಲ್ಲಿಂದ ನಡ್ಕೊಂಡು ಕೆಳಗಡೆ ಹೋಗೋಷ್ಟೊತ್ತು ಆಂಬ್ಯುಲೆನ್ಸ್ ಬರಲ್ಲ. ಚಲೋ ವಿಲ್ ಗೋ. ವಾಪಸ್ ಮೊದಲನೇ ಸತಿ ಮಂಗಳೂರು ಬಂದಾಗಿಂದ ಗಾಳಿ ಆಡಿರೋದು.
ಅದು ಇಷ್ಟು ಜೋರಾಗಿ. ತಂಪು ತಂಪು ಕೂಲ್ ಕೂಲ್ ತಂಗಾಳಿ ಬರ್ತಾ ಇದೆ. ಆ್ಯಕ್ಚುಲ್ ಗಡಾಯಿಕಲ್ ಮೆಟ್ಲು ಸ್ಟಾರ್ಟ್ ಆಗ್ತಿದ್ದಾವೆ ಇಲ್ಲಿಂದಲ್ಲ, ಅಲ್ಲಿಂದ ಹೋಗಿ ಅಲ್ಲಿಂದ ಸುತ್ತಾಡ್ಕೊಂಡು ಬಳಸ್ಕೊಂಡು ಬಿಟ್ಟು ಬಂದು. ಹಾಂ, ನಾನು ಹೇಳಿದೆ ಅಲ್ವಾ ಪಿರಂಗಿ ಅಂತ. ನೋಡಿ ಪಿರಂಗಿ ಇಟ್ಟಿದ್ದಾರೆ ಇಲ್ಲಿ. ಅಳ್ಳಾಡ್ಸೋಕ್ಕೂ ಯಾರ ಕೈಲೂ ಸಾಧ್ಯ ಆಗಲ್ಲ ಬಿಡಿ. ಡ್ರೈವ್ರು ಹಾಂ, see the view point. ಆ ಬೆಟ್ಟಕ್ಕೆ ನೆಕ್ಸ್ಟ್ ಟೈಮ್ ಹೋಗಬೇಕು. ಆ ಬೆಟ್ಟನೇ ಕಾಣ್ತಿಲ್ಲ. ಲೈಕ್ ಮೊಬೈಲಲ್ಲಿ ಅಷ್ಟು ವಿಸಿಬಿಲಿಟಿ ಇಲ್ಲ ಅನಿಸುತ್ತೆ. ಮೇ ಬಿ ಅಲ್ಲೂ ಇದೆ ದೊಡ್ಡ ದೊಡ್ಡ ಬೆಟ್ಟ. ಆ ಟೆರೇನ್ ಮುಂದಿನ ಸತಿ ಎಲ್ಲರಿಗೂ ಗೋಲ್ಡ್ ಕೊಡ್ಲಿಕ್ಕೆ ಕರ್ಕೊಂಡ್ಬರ್ಬೇಕು. ಬ್ರೋ ನಾನು ಬಿಟ್ಟು ಹೋಗ್ಬಿಟ್ರಿ. ನಂಗೆ ಇಲ್ಲೇ ಸಾಕು ಅನಿಸಿದೆ. ಮೆಟ್ಲು ನಿಜ ಸೈಕ್ ಆಗ್ತಿದ್ದಾವೆ. ಇಲ್ಲಿ ಗಂಟ ಒಂಥರ ಮೆಟ್ಲಿತ್ತು ನೋಡಿ, ಕಾಣ್ತಿದ್ಯಾ? ಕಡೆ ನಿಂತ್ಕೊಂಡು ತೋರಿಸೋಣ. ನೋಡಿ ವ್ಯೂ ಮಾತ್ರ ಮಸ್ತಿದೆ. ವರ್ತ್ ಹೈಕ್ ಅಂದ್ಕೊಳ್ಳಿ, ವರ್ತ್ ಹೈಕ್. ವ್ಯೂ ಇಸ್ ಸೂಪರ್ ಡೂಪರ್ ಕ್ರೇಜಿ. ಹಾಂ, ಈಸ್ ಗೋಯಿಂಗ್ ಅಪ್ಸ್ಟೇರ್ಸ್. ಐ ಆಲ್ಸೋ ಹ್ಯಾವ್ ಟು ಗೋ ನೌ. ಚಲೋ ವಿಲ್ ಗೋ. ಮೆಟ್ಲುಗಳೆಲ್ಲ ನಿಜ ಸೈಕಾಗಿದ್ದು. ಮನೆಯಲ್ಲಿ ಮಾಮೂಲಿ ಮೆಟ್ಲು 4 ಸ್ಟೆಪ್ಸ್ ಹತ್ತಿದ್ರೆ ಹೇಗಿರುತ್ತೋ ಇದು 5-6 ಸ್ಟೆಪ್ಸ್ ಹತ್ತಿದ್ರೆ ಇರುತ್ತಲ್ಲ, ಆ ರೇಂಜಿಗೆ ಫೀಲ್ ಕೊಡ್ತಾಯಿತ್ತು. ಕಂಪ್ಲೀಟ್ ಕಾಲು ನೋವಾಗಿ ಎಕ್ಸಾಸ್ಟ್ ಆಗೋಗಿದೆ. ಉಜ್ವಲ್ ಬೇಗ ಹತ್ತಿ ಚೀಲ್ ಮಾಡ್ತಿದ್ದಾರೆ ನೋಡಿ. ವ್ಯೂ ಮಾತ್ರ ತುಂಬ ಸೈಕಾಗಿತ್ತು. ಮಳೆಗಾಲದಲ್ಲಿ ಬಂದರೆ ಇನ್ನೂ ಭಯಂಕರ ಅಂದರೆ ಭಯಂಕರ ಕಷ್ಟ ಆಗುತ್ತೆ. ಗಡೇಕಲ್ ದ್ವಾರಕ್ಕೆ ಸ್ವಾಗತ ಸುಸ್ವಾಗತ. ಹೇವಿ ಕೇಮ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಅಲ್ಲೇನೋ ನೀರು ಥರ ಇದೆ, ಚೆಕ್ ಮಾಡೋಕೆ ಹೋಗ್ತಿದ್ದಾರೆ ಬ್ರೋ. ವಾಯ್ಸ್ ಕಂಪ್ಲೀಟ್ಲಿ ಹೊಗೆ ಆಗಿದೆ. ಆಫ್ಟರ್ 3 years ಕಮಿಂಗ್ ಫಾರ್ ಟ್ರೆಕ್ಕಿಂಗ್. ಇದೆಯಾ ಬ್ರೋ? ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಒಳ್ಳೆ ಫ್ರೆಶ್ ವಾಟರ್ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಬೆಟ್ಟಕ್ಕೆ ಹೋದ್ರೂ ಅಷ್ಟೇ, ಅಲ್ಲಿನ ನೀರು ಮಾತ್ರ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಗಡಾಯಿಕಲ್ಲಿನ ಮುಖ್ಯದ್ವಾರ ಎದುರುಗಡೆ ಕಾಣಸಿಗುವಂಥ ಜಾಗ. ಮುಖ್ಯದ್ವಾರದ ಒಳಗಡೆ ಬಂದು ಇಲ್ಲಿಂದ ಅಲ್ಲಿ ಮೆಟ್ಲು ಕಾಣ್ತಿದೆ ನೋಡಿ, ಆ ಮೆಟ್ಲಿಂದ ಆ ಕಡೆ ಇನ್ನೊಂದು ಬೆಟ್ಟ ಹತ್ತಿ ಹೋಗಬೇಕು. ಅಲ್ಲೋದ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆದಮೇಲೆ ತಿಂಡಿ ಎಲ್ಲ ಕರಗಿದ್ಮೇಲೆ 2-3 ರೌಂಡ್ ಹಾಕ್ಕೊಂಡು ಬೆಟ್ಟ ಹತ್ತಿ ಮತ್ತೆ ಇಲ್ಲಿ 2-3 ರೌಂಡ್ ಹಾಕ್ಕೊಂಡು ಇನ್ನೇನು ಬರ್ತಾಯಿದ್ದೀವಿ. ವ್ಯೂ ನೋಡಿ, ವರ್ತ್ ಟ್ರೆಕ್ ಅಂತಾರಲ್ಲ, ವಿಲ್ ಶೋ ಯು. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ವಿಲ್ ಗೋ ಆ್ಯಂಡ್ ಶೋ ಇದೆ. ಟ್ರೆಕ್ಕಿಂಗ್ ವರ್ತ್. ಓಕೆ, ಆಲ್ರೆಡಿ ಸ್ವಲ್ಪ ಕಾಣ್ತಿದೆ ಅನಿಸುತ್ತೆ. ಸ್ವಲ್ಪ ಸೈಡು